ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ತೊಗರಿ ಬೇಳೆದು ಪಪ್ಪುನಿ ಅಂತ ಹೇಳ್ಬೋದು ಇದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಮೊದಲೊಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಕಪ್ದಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿನಿ. ಇದನ್ನು ನಾನು ಸ್ವಲ್ಪ ಸ್ವಚ್ಛಂಗೆ ಒಂದು 2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ನಂತರ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿ ಒಂದು 2 ವಿಸಲ್ ಬರೋ ತನಕ ಕೂಗಿಸ್ಕೊತೀನಿ. ಅಷ್ಟರೊಳಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಮು. ಅದಕ್ಕೆ ಒಂದು ಜಾರಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾವು ಈ ರೀತಿ ಹರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಮು. ನಂತರ ಒಂದು ಕುಟ್ಟಾಣಿಗೆ ನಾ ಇಲ್ಲಿ ಒಂದು 7ರಿಂದ 8 ಬೆಳ್ಳುಳ್ಳಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಕುಟ್ತಾಯಿದ್ದೀನಿ. ಈ ರೀತಿ ಕುಟ್ಕೋಬೇಕು, ಅಂದರೆ ಜೀರಿಗೆ ಸ್ಮೆಲ್ ಚೆನ್ನಾಗಿ ಬರ್ತದೆ ಪಲ್ಯ ಒಳಗೆ. ನೆಕ್ಸ್ಟ್ ಅದೇ ಕುಟ್ಟಾಣಿಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಶೇಂಗಾವನ್ನು ತೊಗೊಂಡು ಅದು ಸ್ವಲ್ಪ ಈ ರೀತಿ ಹಬ್ಬಳ ಜಬ್ಬಳ ಕುಟ್ಕೊಂಡು ಸೈಡಲ್ಲಿ ತೆಗೆದಿಟ್ಕೋತೀನಿ. ಇಷ್ಟರೊಳಗೆ ಅದು ಸೀಟಿ ಹೊಡಿದ್ರಾಗ ನಾವು ಈ ಕಡೆ ಬಿಸಿ ರೊಟ್ಟಿಗೆ ನಾನು ಏನು ಮಾಡ್ತೀನಿ, ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಿಟ್ಟಿಗೆ ನಾನು ಬಿಸಿ ಬಿಸಿ ನೀರನ್ನು ಕಾಯಿಸಿ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ನೋಡಿರಿ, ಬಿಸಿ ಇರುವಾಗ ಸ್ವಲ್ಪ ಕೈ ಮುಟ್ಟಬೇಡ್ರಿ, ಸುಡ್ತಿರ್ತದೆ. ಸ್ವಲ್ಪ ಚೆನ್ನಾಗೆ ಈ ರೀತಿ ಆರಿದ್ಮೇಲೆ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚರ ಅಂತ ಈ ರೀತಿ ನಾದ್ಕೊಂಡ್ರೆ ನಮಗೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಮತ್ತು ಸಾಫ್ಟಾಗಿ ಬರ್ತಾವೆ. ಅದು ನಾದ್ಕೊಂಡು ಇಟ್ಕೊಂಡ್ಮೇಲೆ ಈಗ ನಾವು ಇದಕ್ಕೆ ಮೆಂತ್ಯ ಪಲ್ಯ ಹಾಕಕ್ಕೆ ಈ ಮೆಂತ್ಯ ಪಲ್ಯನ ಚೆಂದಂಗೆ ಎಲ್ಲ ಬೇರನ್ನು ತೆಗೆದು ಚೆಂದ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಸೈಡಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಕುಕ್ಕರ್ ಸೀಟಿ ಆಗ್ಯದ. ಈಗ ಇದಕ್ಕೆ ನೋಡಿರಿ ಈ ರೀತಿ ಕುದಿಯಾಕತ್ತದ. ಬ್ಯಾಳಿ ಭಾಳ ಸಾಫ್ಟು ಮಾಡಬೇಡ್ರಿ, ಭಾಳ ಬೆರಸು ಇರಬಾರ್ದು, ಈ ರೀತಿ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಕುಟ್ಟಿಟ್ಟಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾದ ಕಾಳಿನ ಪುಡಿ ಮತ್ತು ಸ್ವಲ್ಪ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪನ್ನು ಹಾಕಿ ಚೆಂದಂಗೆ ಕಲಿಸ್ಕೋತೀನಿ. ನೋಡಿರಿ ಇದಕ್ಕೆ ಯಾವ ರೀತಿ ಸ್ವಲ್ಪ ಅಳಸು ಮುಡಿ ಮೇಲೆ ಇರಬೇಕು. ಸ್ವಲ್ಪ ಕಲರ್ ಸಲಿಂದ ನಾನಿಲ್ಲಿ ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಭಾಳ ತನಕ ಕುದಿಸ್ಬಾರ್ದು, ಸ್ವಲ್ಪ ಕೈ ಬಿಡ್ತದೆ. ಒಂದೇ ಒಂದು ಕುದಿ ಬಂತಂದರೆ ಈ ಸೈಡಲ್ಲಿ ತೆಗೆದು ಇಟ್ಬಿಡ್ಬೇಕು. ಈ ಪಲ್ಯ ರೆಡಿ ಆಗ್ತದೆ. ಅಷ್ಟರೊಳಗೆ ನಾವಿಲ್ಲಿ ಒಂದು ಬಿಸಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಮು. ನೋಡಿರಿ ಈ ರೀತಿ ಒಂದು ಉಳ್ಳಿ ತೊಗೊಂಡು ಚೆನ್ನಾಗಿ ರೌಂಡಂಗೆ ಈ ರೀತಿ ರೊಟ್ಟಿ ಮಾಡ್ಕೋಬೇಕು. ನಮ್ಮ ಸೈಡ್ ರೊಟ್ಟಿ ತುಂಬ ಈಸಿ ಮಾಡೋದು. ಎಲ್ಲರೂ ಕಂಪಲ್ಸರಿ ರೊಟ್ಟಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಈ ರೀತಿ ನಾನು ಮೊದಲಿಲ್ಲಿ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನಾನು ತವಿನ ಕಾಸಕ್ಕೆ ಇಟ್ಕೊಂಡಿದ್ದೆ. ಅದು ಕಾಯ್ದ್ಮೇಲೆ ಈ ರೀತಿ ಕಾದ ಹಂಚಿಗೆ ಈ ರೊಟ್ಟಿ ಹಾಕ್ಕೊಂಡು ನೀರು ಹಚ್ಕೊಳ್ಬೇಕು. ಆ ನೀರು ಮ್ಯಾಲಿಂದೆಲ್ಲ ಆರಿದ್ಮೇಲೆ ಹೊಳ್ಳಿ ಹಾಕ್ಕೋಬೇಕು. ಒಂದು ರೊಟ್ಟಿ ಆಗಿದ್ರು ಇನ್ನೊಂದು ರೊಟ್ಟಿ ರೆಡಿ ಆಗ್ತದೆ. ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರಾತು. ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದದ. ಇದೇ ರೀತಿ ಎಲ್ಲ ರೊಟ್ಟಿನೂ ಇದೇ ರೀತಿ ಉಬ್ಬಿ ಬಂದವು. ಈಗ ನಾನಿಲ್ಲಿ ತಾಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬಿಸಿ ರೊಟ್ಟಿ ನಾವೇನು ಪಲ್ಯ ಮಾಡಿದ್ದೇವಲ್ಲ, ಈ ಪಲ್ಯ ಬಿಸಿ ರೊಟ್ಟಿ ಬಿಸಿ ಪಲ್ಯ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಸ್ವರ್ಗನೇ ಅನ್ಬೋದು. ಈ ರೀತಿ ಊಟ ಯಾರಿಗೆಲ್ಲ ಇಷ್ಟ ಆಗ್ತದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಅಷ್ಟು ರುಚಿಯಾಗಿರಲ್ಲ, ಹೆಲ್ತಿಗೂ ಒಳ್ಳೇದಿರಲ್ಲ. ನೀವೇನಂತೀರ ಫ್ರೆಂಡ್ಸ್? ನೋಡಿರಿ ಈಗ ಇದು ಬಿಸಿ ಬಿಸಿಯಾದಂಥ ರೊಟ್ಟಿ ಪಲ್ಯ ತುಂಬ ರುಚಿಯಾಗಿರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.